ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬಹಳ ಜನ ಕೇಳತ್ತಿದ್ರಿ, ಸರ್ ಸಮಾಜ ವಿಜ್ಞಾನ ಕ್ಲಾಸ್ ಮಾಡಿರಿ, SST ವಿದ್ಯಾರ್ಥಿಗಳು ಭಾಳ ಅದೀವ್ರಿ, ಆಸ್ಪಿರೆಂಟ್ಸ್ ಭಾಳ ಅದೀವು, ನಮಗೆ ಹೆಲ್ಪ್ ಆಗಲಿ ಅಂಥೇಳಿ. ನೀವು ಕೂಡ ನನ್ನ ಎಲ್ಲ ಮ್ಯಾಥ್ಸ್ ಕ್ಲಾಸ್ಗಳನ್ನ ನೋಡಿದ್ರಿ. ಹಾಗಾಗಿ ನನ್ನ ಶೈಲಿ ಇಷ್ಟ ಆಗಿ ಸಮಾಜ ವಿಜ್ಞಾನದ ಕ್ಲಾಸ್ಗಳನ್ನು ತುಂಬ ಬೇಡಿಕೆಯನ್ನು ನೀಡಿದ್ರಿ. ಪ್ರತಿಯೊಂದು ಯಾವುದೋ ವಿಡಿಯೋ ಬಿಟ್ಟರು ನಾನು ಕೆಳಗೊಂದು ಕಮೆಂಟ್ ಇಡ್ದೇ ಇರೋದು, ಸರ್ ಸಮಾಜ ವಿಜ್ಞಾನದ ಯಾವುದಾದ್ರೂ ಒಂದು ಕ್ಲಾಸ್ ಮಾಡಿರಿ ಅಂತೇಳಿ. ಅದಕ್ಕೆ ನಿಮ್ಮ ಸಂಬಂಧ, ನಿಮ್ಮ ಪ್ರೀತಿ ಸಂಬಂಧ 2025 TETಗೆ ಸಹಾಯ ಆಗುವಂಗೆ ಮುಖ್ಯವಾದಂತಹ, ಸಂಭವನೀಯವಾದಂತಹ, ಅತ್ಯಂತ ಪ್ರಮುಖವಾದಂತಹ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಪೇಪರ್ 2ದವರೆಗೆ ಎಸ್ಪೆಷಲಿ ತೆಗೆದುಕೊಂಡು ಬಂದಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿರಿ, ಹಲವಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಇದೆಲ್ಲೋ ನಿಮಗೆ ಭಾಳ ಹೆಲ್ಪ್ ಆಗುವಂತಹ ವಿಡಿಯೋವನ್ನು ಹೊತ್ತು ತಂದಿದ್ದೀನಿ. ಓಕೆ, ಹಾಗಾದರೆ ಹೆಚ್ಚು ಡ್ರ್ಯಾಗ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮುಖ್ಯವಾದಂತಹ ಪ್ರಶ್ನೆಗಳು ಇದರೊಳಗೆ ಎಲ್ಲವೂ ಇನ್ಕ್ಲೂಡ್ ಆಗಿದೆ. ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಎಲ್ಲವೂ, ಆರ್ಥಿಕತೆ ಎಲ್ಲವೂ ಇನ್ಕ್ಲೂಡ್ ಆಗಿದೆ. ಹಾಗಾದ್ರೆ ಸರ್ ಒಂದೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೊಂಡ್ರಿ ಏನೇನು ಅದಾವ್ರಿ. ವಿಶೇಷವಾಗಿ ಈ ಪ್ರಶ್ನೆಗಳನ್ನು ನಾನು 10ನೇ ತರಗತಿಯ ಪಠ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ. ಅಲ್ಲಿ ಬರುವಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ದಲ್ಲಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇವಾಗ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನನ್ನ ಪ್ರಕಾರ. ಎಲ್ಲರೂ ಕೂಡ ಇದನ್ನು ಸ್ಟಡಿ ಮಾಡ್ಕೋತಾ ಹೋಗೋಣ. ಫಸ್ಟ್ ಕ್ವೆಶನ್, ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಯಾಕೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಫಸ್ಟ್ ಒಂದು ಇದರದೊಂದು ಬ್ಯೂಟಿಫುಲ್ ಆದಂತಹ ಒಂದು ಸ್ಟೋರಿ ಹೇಳ್ತೀನಿ. ವಿಜಯನಗರದ ಸಾಮ್ರಾಜ್ಯದ ಪತನದ ನಂತರ ಅದೇ ಸಂಪ್ರದಾಯವನ್ನು, ವಿಜಯನಗರದವರದ ಅದೇ ಸಂಪ್ರದಾಯವನ್ನು ಅನುಕರಣೆ ಮಾಡ್ಕೊತ ಮುಂದುವರಿಸಿ ಬಂದಂತಹ ಕರ್ನಾಟಕದ ಘನತೆಯನ್ನು ಹೆಚ್ಚಿಸಿರುವಂಥ ಇನ್ನೊಂದು ಸಾಮ್ರಾಜ್ಯ ಯಾವುದಾದ್ರೂ ಇತ್ತಂದರೆ ಅದು ನಮ್ಮ ಹೆಮ್ಮೆಯ ಮೈಸೂರು ಒಡೆಯ ಸಾಮ್ರಾಜ್ಯ, ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನ. ಮೈಸೂರಿನ ಬಳಿ ಹದಿನಾಡು ಎಂಬ ಪಾಳೆಪಟ್ಟಿನಲ್ಲಿ ಚಾಮರಾಜ ಎಂಬುವ ಆಳ್ವಿಕೆ ಮಾಡ್ತಾ ಇದ್ದ. ಚಾಮರಾಜ ಅವಂಗೆ ಗಂಡು ಮಕ್ಕಳ ಇರಾಕಿಲ್ಲ. ಅವ ಒಂದು ದಿನ ತೀರಿ ಹೊಕ್ಕಾಣ. ನಂತರ ಅವನ ದಳವಾಯಿ ಆದಂತಹ ಕಾರುಗಳ್ಳಿನ ಮಾರನಾಯಕನು, ಕಾರುಗಳ್ಳಿಯನ್ನು ನಾವು ಮಾರನಾಯಕ ಹುಟ್ಟಿನ ಊರು ಅಲ್ಲಿ ಸುತ್ತಮುತ್ತ. ಆ ಮಾರನಾಯಕ ಏನು ಮಾಡ್ತಾನಂದ್ರೆ, ತನ್ನ ಒಡೆಯ ಚಾಮರಾಜ ಏನು ತಿರ್ಕೋತಾನಲ್ಲ, ನಂತರದಲ್ಲಿ ಈ ಹದಿನಾಡು ಪಾಳೆಪಟ್ಟಿನ ತನ್ನ ಸುಭದ್ರಿಗೆ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸ್ಟಾರ್ಟ್ ಮಾಡಿದ ನಂತರ ರಾಜಾಡಳಿತ ಮಾಡ್ಕೋತಾ ಇರ್ತಾನೆ. ಈ ಅವನ ಮಗಳೇನಿರ್ತಾಳೆ ಚಾಮರಾಜ, ಅವನ ಹೆಂಡ್ತಿರ್ತಾಳೋ ಮಗಳಿರ್ತಾಳೋ, ಅವನ ಹೆಂಡ್ತಿನ ಮಹಾರಾಣಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಅವನ ಮಗಳ ರಾಜಕುಮಾರಿ ಇರ್ತಾಳು. ಆ ರಾಜಕುಮಾರಿ ನನಗ ಬೇಕು ಅಂಥೇಳಿ ಈ ಮಾರನಾಯಕ ಏನು ಮಾಡ್ತಿರ್ತಾನೆ ಅಂದ್ರೆ ಹಠ ಮಾಡ್ತಿರ್ತಾನೆ, ಆ ರಾಜಕುಮಾರಿನ ಹೋಲಿಸ್ಕೋಬೇಕಂತೇಳಿ. ಯಾರೂ ಒಪ್ತಿರೋದಿಲ್ಲ, ಆದರೂ ತಂದ ಒಂದು. ಅಂತಹ ಸಂದರ್ಭದಲ್ಲಿ ಗುಜರಾತಿನ ದ್ವಾರಕೇಂದ್ರ, ಮೂಲಗಳು ಹೇಳೋ ಪ್ರಕಾರ ಗುಜರಾತಿನ ದ್ವಾರಕೇಂದ್ರ ಯದುರಾಯ ಮತ್ತು ಕೃಷ್ಣ ಅನ್ನುವರು ಇಬ್ಬರು ಬಂದು ಮೈಸೂರಿಗೆ ಬರ್ತಾರೆ. ತಾವು ಸ್ವತಃ ಮೈಸೂರಿಗೆ ಬಂದು ಮಹಾರಾಣಿಯ ರಕ್ಷಣೆಗೆ ಮುಂದಾಗ್ತಾರೆ. ಈ ಕಾರುಗಳಿನ ಮಾರನಾಯಕ ಇರ್ತಾನಲ್ಲ, ಇವನನ್ನು ಕೊಲೆ ಮಾಡೋದರ ಮೂಲಕ ಕೊಂದು ಮಹಾರಾಣಿಗೆ ಸಹಾಯ ಮಾಡ್ತಾರೆ. ನಂತರ ಮಹಾರಾಣಿನೇ ಒಪ್ಪಿಕೊಂಡ ಯದುರಾಯನಿಗೆ ತನ್ನ ಮಗಳನ್ನು ಕೊಡೋದರ ಮೂಲಕ ತನ್ನ ರಾಜ್ಯವನ್ನು ಕೂಡ ಬಿಟ್ಟುಕೊಡ್ತಾಳೆ. ಅಲ್ಲಿಂದ ಮೈಸೂರು ಒಡೆಯರ ಸಂಸ್ಥಾನ ಸ್ಥಾಪನೆ ಆಯಿತು ಅನ್ನೋದು ಇತಿಹಾಸ. ಎಷ್ಟು ಚಂದ ಐತೆ ನೋಡ್ರಿ ಕತೆ, ಇತಿಹಾಸ. ಎಲ್ಲೋ ಗುಜರಾತಿನ ದ್ವಾರಕೆಯಿಂದ ಬಂದಂತಹ ಯದುರಾಯ ಕೃಷ್ಣ ನಮ್ಮ ಮೈಸೂರಿನ ಮಹಾರಾಣಿ ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಗೆ ಸಹಾಯ ಮಾಡುವುದರ ಮೂಲಕ ಅವಳ ಮಗಳನ್ನು ವರಿಸಿ ನಮ್ಮ ಕರ್ನಾಟಕದಲ್ಲಿ ಬೃಹತ್ ಮಟ್ಟದ ದೊಡ್ಡ ಕನ್ನಡ ಸಂಪ್ರದಾಯಯುಕ್ತ ಒಂದು ರಾಜ್ಯವನ್ನು ಕಟ್ತಾರು ಅಂದ್ರೆ ನಮ್ಮೆಲ್ಲ ಕನ್ನಡಿಗರ ಹೆಮ್ಮೆ. ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದರ ಸಲುವಾಗಿ ಯದುರಾಯನಿಗೆ ಮಹಾರಾಣಿ ತನ್ನ ಮಗಳಾದಂತಹ ಯುವರಾಣಿಯನ್ನು ಕೊಟ್ಟ ಮದುವೆ ಮಾಡ್ತಾಳೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆ ಇದೆ. ಓಕೆ, ಇಷ್ಟಾಗಿತ್ತು ಸ್ಪರ್ಧಾರ್ಥಿಗಳ 1ನೆಯ ಪ್ರಶ್ನೆ. ಯಾಕೆ ಮದುವೆ ಮಾಡಿಳು ಅಂದ್ರೆ, ಮಾರನಾಯಕ ಅನ್ನುವಂಥ ಒಬ್ಬ ಕ್ರೂರಿ ಇರ್ತಾನು, ಅವನನ್ನು ಕೊಂದು ಯದುರಾಯ ಏನು ಮಾಡ್ತಾನಂದ್ರೆ ಮಹಾರಾಣಿಗೆ ಸಹಾಯ ಮಾಡ್ತಾನೆ. ಓಕೆ, ದೆನ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 2ನೇ ಮಹಾಯುದ್ಧ ಕೊನೆಗೊಂಡ ವರ್ಷ, ಸ್ಟಾರ್ಟ್ ಆದ ವರ್ಷ ಕೇಳತ್ತಲ್ಲ, ಕೊನೆಗೊಂಡ ವರ್ಷ ಅಂತ ಕೇಳತ್ತಾರೆ 1945. ಡೈರೆಕ್ಟ್ ನಾವು ಉತ್ತರಕ್ಕೆ ಹೋಗ್ಬೇಕಂದ್ರೆ 1945. ಇಲ್ಲಿ ಸರ್ ಇದ್ರದ್ದೊಂದು ಸ್ವಲ್ಪ ನಮಗೇನಾದರೂ ಇದ್ರದ್ದೊಂದು ಸ್ವಲ್ಪ ಮಾಹಿತಿ ಕೊಡ್ರಿ ಅಂದ್ರೆ, ನಮ್ಮ ಜಗತ್ತಿನಲ್ಲಿ ಜಾಗತಿಕವಾಗಿ 2 ಮಹಾಯುದ್ಧಗಳು ನಡೆದು, 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧ ಅಂತೇಳಿ. ಓಕೆ, 1ನೇ ಮಹಾಯುದ್ಧದ ವಿಶೇಷವಾದಂತಹ ಮಾಹಿತಿ ಹೇಳಬೇಕು ಅಂದ್ರೆ, 1ನೇ ಮಹಾಯುದ್ಧ 1914ರಿಂದ 1918ರವರೆಗೂ ನಡೀತದೆ. ಓಕೆ, ದ ಇಶ್ವಿ. ಕಾರಣ ಏನು ಅಂದ್ರೆ, ಸರೇಜಿಯೋದಲ್ಲಿ ಆಸ್ಟ್ರೇಲಿಯಾದ ಫರ್ನಾಂಡನನ್ನು ಹತ್ಯೆ ಮಾಡಲಾಗಿತ್ತು. ಹಾಗಾಗಿ ಅಲ್ಲೇ ಮಿತ್ರ ರಾಷ್ಟ್ರಗಳು ಮತ್ತು ಮಧ್ಯ ರಾಷ್ಟ್ರಗಳು ಕೂಡ್ಕೊಂಡು ಜಾಗತಿಕವಾಗಿ 1ನೇ ಮಹಾಯುದ್ಧವನ್ನು ನಡೆಸ್ತಾವ.
ಓಕೆ, ಇದಾದ ನಂತರ ಕೆಲವೊಂದಿಷ್ಟು ವರ್ಷಗಳ ನಂತರ ಅಂದರೆ 1939ರಿಂದ ಸ್ಟಾರ್ಟ್ ಆಗಿ 1945 ಈ ವರ್ಷಗಳಲ್ಲಿ ಎರಡನೇ ಮಹಾಯುದ್ಧ ನಡೀತದೆ. ಎರಡನೇ ಮಹಾಯುದ್ಧಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂದ್ರೆ ವರ್ಸೈಲ್ ಒಪ್ಪಂದದ ಅನ್ಯಾಯ. ವರ್ಸೈಲ್ ಒಪ್ಪಂದ ಮಾಡ್ಕೊಂಡಿರ್ತಾರೋ ಅಲ್ಲಿ ಅನ್ಯಾಯ ಆಗ್ತದೆ. ಹಿಟ್ಲರ್ ತನ್ನದೇ ಆದಂತಹ ಸರ್ವಾಧಿಕಾರಿ ನೀತಿಯನ್ನು ಎಬ್ಸಿರ್ತಾನೆ ಎಲ್ಲ ಕಡೆ. ಹಿಟ್ಲರ್ ಭಾಳ ಡೇಂಜರಸ್ ಮನುಷ್ಯ ರೀ. ಜರ್ಮನಿ ಈ ಹಿಟ್ಲರ್ ಎಲ್ಲ ಕಡೆ ನಂದ ಆಗಬೇಕು, ನಾವು ಗ್ರೇಟ, ನಾವು ನಾಜಿ ಪಕ್ಷದವ್ರ ಗ್ರೇಟ, ನಾನು ಗ್ರೇಟ್, ಹಿಟ್ಲರ ದೇವ್ರ, ಹಿಂಗೆ ಎಬ್ಸೋ ಮಗ ಅನಂತಲೇ ಇಡೀ ಜಗತ್ತು ನಂದ ಆಗಬೇಕು ಅನ್ಕೊಂತ ಇವನು. ಮತ್ತು ಇವು ಬೇರೆ ದೇಶದವ್ರು ಯಾಕೆ ಸುಮ್ಮದಾರ? ಇವರು ಅಮೇರಿಕಾದವ್ರ, ರಷ್ಯಾದವ್ರ, ಇವ್ರು ಯಾಕೆ ಸುಮ್ಮಿರ್ತಾರೆ? ಹೀಗಾಗಿ ಹಿಟ್ಲರ್ನ ನೀತಿಯನ್ನು ಒಪ್ಪಲಿಲ್ಲ ಯಾರು. ಹೀಗಾಗಿ ಆಕ್ಸಿಸ್ ಪಾರ್ಟಿ ಆ್ಯಂಡ್ ಅಲೈಸ್ ಪಾರ್ಟಿ ಅಂಥೇಳಿ ಎರಡು ಪಾರ್ಟಿಗಳು ಅದು. ಇವನ್ನ ನಾವು ಅಕ್ಷ ಮಿತ್ರಗಳು ಮತ್ತು ಮಿತ್ರ ಪಕ್ಷಗಳು ಅಂತೇಳಿ ಕರೀತು. ಅಕ್ಷ ಪಕ್ಷಗಳು ಮತ್ತು ಮಿತ್ರ ಪಕ್ಷಗಳು ಅಂತೇಳಿ ಕರೀತು. ಈ ಎಕ್ಸಿಸ್ ಪಾರ್ಟಿ ಒಳಗೆ ಜರ್ಮನಿ, ಇಟ್ಲಿ, ಜಪಾನ್ ಇವರು 3 ದೋಸ್ತರು. ಇವರು ಜರ್ಮನಿ, ಇಟ್ಲಿ, ಜಪಾನ್. ಓಕೆ, ನೀವು ಇದನ್ನು ನೆನ್ಪಿಟ್ಕೋಬೇಕಂದ್ರೆ ಜಿಜ್ ಅಂತ ನೆನ್ಪಿಟ್ಕೋರಿ. ಜಿಗ್ ಅಥವಾ ಜಿಗ್ ಅಂತ ನೆನ್ಪಿಟ್ಕೋ. ಜೆ ಅಂದರೆ ಜರ್ಮನಿ, ಐ ಅಂದರೆ ಇಟ್ಲಿ, ಜೆ ಅಂದರೆ ಜಪಾನ, ಐ ಅಂದರೆ ಇಟ್ಲಿ, ಜಿ ಅಂದರೆ ಜರ್ಮನಿ. ಜಿಗ್ ಇವು ಆಕ್ಸಿಸ್ ಪಾರ್ಟಿಗಳಿವೆ. ಇವು 3 ದೋಸ್ತಿ. ಇವ್ರ ವಿರುದ್ಧ ಯಾವುದಂದ್ರೆ ಅಲೈಸ್ ಪಾರ್ಟಿಗಳ. ಅದನ್ನೊಂದು ನೆನ್ಪಿಟ್ಕೋಬೇಕಂದ್ರೆ ಅಬು ಅಂತ ನೆನ್ಪಿಟ್ಕೋರೆ. ಅಬು. ಎ ಅಂದರೆ ಅಮೇರಿಕಾ, ಬಿ ಅಂದರೆ ಬ್ರಿಟನ್, ಯು ಅಂದರೆ USSR ಅಂತೇಳಿ ರಷ್ಯಾ ಒಕ್ಕೂಟ ಇತ್ತು ಮೊದಲದ, ಸೋವಿಯತ್ ಒಕ್ಕೂಟ ಅಂತೇಳಿ ಕರೀತಿದ್ರು. ಅವು 3 ದೊಡ್ಡ ಪಾರ್ಟಿಗಳು ಸೇರಿಕೊಂಡು, ದೊಡ್ಡ ದೇಶಗಳು ಕೂಡಿ ಒಂದು ಪಾರ್ಟಿ ಮಾಡಿಕೊಂಡು, ಈಗಿನ ಇಂಗ್ಲೆಂಡ ಅಥವಾ ನಾವು ಅದನ್ನು ಬ್ರಿಟನ್ ಅಂತ ಕರಿಬೋದು, ಅಮೇರಿಕಾ, ಆಮೇಲೆ USSR ಅಂದರೆ ರಷ್ಯಾ, ಈ ಒಂದು ಪಾರ್ಟಿ ಆಯಿತು. ಈಚೆ ಕಡೆ ಜಿಜ್ ಒಂದು ಪಾರ್ಟಿ ಆಯ್ತು. ಜಿಜ್ ಅಂದರೆ ನಿಮಗೆ ಗೊತ್ತೈತಿ ಸ್ಪರ್ಧಾರ್ಥಿಗಳೇ, ಜಪಾನ, ಇಟಲಿ, ಜರ್ಮನಿ. ಇವೆರಡು ಪಾರ್ಟಿಗಳಾಗಿ ಎರಡನೇ ಮಹಾಯುದ್ಧ ದೊಡ್ಡ ಮಟ್ಟದಾಗ ನಡೆಸಿಬಿಟ್ಟು 1939ಕ್ಕೆ ಸ್ಟಾರ್ಟ್ ಆದಂಥ ಯುದ್ಧ 1945ಕ್ಕೆ ಮುಗೀತು. ಒಂದು ಮೂಲಗಳ ಪ್ರಕಾರ 4,75,00,000 ಮಂದಿ ಸತ್ತಾರಂತ. ಅನಾಹುತಳಪ್ಪ. ಇದಕ್ಕೆ ಹಿಟ್ಲರ್ ನೀತಿ ದೊಡ್ಡ ಕಾರಣವಾಗಿ ಇದನ್ನಾಯಿತು. ಹೀಗಾಗಿ ಇದೆಲ್ಲ ಆದ ಕೂಡ 1945ರಾಗ ಯುದ್ಧ ಕೊನೆಗೊಂಡಿತು. ಅದೇ ವರ್ಷದಾಗ ಇನ್ನು ಯುದ್ಧ ಆಗಬಾರ್ದಪ್ಪ, ಜಗತ್ತು ಚಲೋ ಇರಬೇಕು, ಇಲ್ದರ ನಾಶ ಆಗಿ ಎಲ್ಲ ಮಾನವ ಕುಲ ಅನ್ನೋದನ್ನು ಸತ್ತು ಹೋಗೈತಿ ಅಂಥೇಳಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅನ್ನುವಂತಹ ಒಂದು ದೊಡ್ಡ ವಿಶ್ವ ಸಂಸ್ಥೆ ಸ್ಥಾಪನೆ ಆಗೇ ಬಿಡ್ತು. ಅಲ್ಲಿಂದ ಇಲ್ಲಿ ಮಟ್ಟ ದೇವ್ರ ದಯಾನು ಏನು ಈ ಎಲ್ಲ ಮಾನವ ಕುಲ ಅಭಿವೃದ್ಧಿ ಆಗೈತೋ, ನಾಗರಿಕತೆ ಬಂದೈತೋ ಎಂಬಲ್ಲ. ಇನ್ನು ಮಟ್ಟ ಯಾವುದೇ ಜಾಗತಿಕ ಮಹಾಯುದ್ಧಗಳು ಆಗಿಲ್ಲ. ಅವಾಗ ಆಯಾ ದೇಶಕ್ಕೆ ಬೇರೆ ಈಗ ರಷ್ಯಾ, ಯುಕ್ರೇನ್, ಇಂಡಿಯಾ, ಪಾಕಿಸ್ತಾನ ಇಂಥ ಯುದ್ಧಗಳು ಆಕ್ಕವು. ಬಟ್ ಜಾಗತಿಕವಾಗಿ ದೊಡ್ಡ ಮಟ್ಟದಾಗ ಹಿಂಗೆ 5 ಕೋಟಿ ಗಂಟಲೆ ಮಂದಿ ಸಾಯುವಂಥ ಯುದ್ಧಗಳೇನಾಗಿಲ್ಲ. ದೇವ್ರ ದಯ ನಮ್ಮ ಮ್ಯಾಗ ಐತಿ. ಓಕೆ, ಇಷ್ಟ ಈ ಪ್ರಶ್ನೆಗೆ ನಾ ಮಾಡಿದಂಥ ಡಿಸ್ಕಷನ್. ಎರಡನೇ ಮಹಾಯುದ್ಧ ಯಾವಾಗ ಕೊನೆಗೊಂಡಿತು ಅಂತ ಕೇಳ್ಯಾರು. 1945ರಾಗ ಕೊನೆಗೊಳ್ತದೆ, 39ರಾಗ ಸ್ಟಾರ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ ಸ್ಪರ್ಧಾರ್ಥಿಗಳೇ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದೆಲ್ಲಿ? ಓಕೆ, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ UN? ಇದಾಗ UN ಬಗ್ಗೆ ಮಾತಾಡ್ತಿದ್ನಿ. ಎಲ್ಲೈತಪ್ಪ ಅಂದ್ರೆ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ಐತಿ. ಹಾಗಾದ್ರೆ ಸರ್ ಈ ಮ್ಯಾಗಿಂದ್ರಾಗ ಏನೇನು ಐತ್ರಿ ನೀವು ನೆನಪಿಟ್ಟೋ ಸಂಬಂಧ ಹೇಳ್ತೀನಿ. ಹೇಗ್ ಪಟ್ಟಣದಲ್ಲಿ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳಿ ಕರಿತಾವೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಐತಿ. ಅಂತಾರಾಷ್ಟ್ರೀಯ ಮುಖ್ಯ ನ್ಯಾಯಾಲಯ ಹೇಗ್ ಪಟ್ಟಣದಾಗ ಕಂಡು ಬರ್ತದೆ. ಇನ್ನು ಜಿನೇವಾದಾಗಂತೂ ಭಾಳ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳದಾವು. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು WHO. ಇಟ್ ಮೀನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅದ. WTO ಕೂಡ ಜಿನೇವಾದಾಗ ಕಂಡು ಬರ್ತದೆ, ಟ್ರೇಡ್ ಆರ್ಗನೈಸೇಷನ್. ILO, ಓಕೆ, ILO ಕೂಡ ಜಿನೇವಾದಾಗ ಕಂಡು ಬರ್ತದೆ. ಇಟ್ ಈಸ್ ನಥಿಂಗ್ ಬಟ್ ಲೇಬರ್ ಆರ್ಗನೈಸೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆ್ಯಂಡ್ ರೆಡ್ ಕ್ರಾಸ್ ಕೂಡ ಇಲ್ಲೇ ಕಂಡು ಬರ್ತದೆ. ಇವೆಲ್ಲವೂ ಕೂಡ ಜಿನೇವಾದಲ್ಲಿ ಕಂಡು ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು. ಇನ್ನು ಸರ್ ವಾಷಿಂಗ್ಟನ್ದಾಗ ಏನೈತ್ರಿ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಐತಿ. ವರ್ಲ್ಡ್ ಬ್ಯಾಂಕ್ ವಾಷಿಂಗ್ಟನ್ದಾಗ. ಆ್ಯಂಡ್ IMF ಐತಿ. ವೆರಿ ಇಂಟ್ರೆಸ್ಟಿಂಗ್ ಇದೆ IMF. ಇವು ವರ್ಲ್ಡ್ ಬ್ಯಾಂಕ್, IMF ಇಡೀ ಜಗತ್ತಿಗೆ ಸಾಲ ಕೊಡುವಂಥ ಬ್ಯಾಂಕ್ಗಳಿದ್ದಂಗೆ ಇವು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳಿ ಕರಿತಾವೆ ನಾವು IMFನ. ಇದರ ಫುಲ್ ಫಾರ್ಮ್ ಕೂಡ ಅವಾಗ ಕೇಳ್ತಿರ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆ, ಇನ್ನು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ದಾಗ ಐತೆ. ಎಸ್, ಇದು ಇಷ್ಟು ಮಾಹಿತಿ. ಇನ್ನು ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. ವಾವ್, ಬ್ಯೂಟಿಫುಲ್ ಕ್ವಶನ್. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಯಾರು? ನರ್ಮದಾ ಬಚಾವೋ, ನರ್ಮದಾ ನದಿಯನ್ನು ಬಚಾವ್ ಮಾಡಿರಿ, ಕಾಪಾಡ್ರಿ. ಓಕೆ,
ಈ ನರ್ಮದಾ ಬಚಾವೋ ಆಂದೋಲನ ಅನ್ನೋದು ಪರಿಸರ ಹಾಗೂ ಸಾಮಾಜಿಕವಾದಂಥ ಒಂದು ಆಂದೋಲನ. ನರ್ಮದಾ ನದಿ ಮ್ಯಾಗ ನಿರ್ಮಿಸಲಾಗುತ್ತಿದ್ದಂಥ ದೊಡ್ಡ ದೊಡ್ಡ ಅಣೆಕಟ್ಟುಗಳ ವಿರುದ್ಧ 1985 ಮಾಡಿದಂತಹ ಒಂದು ಹೋರಾಟ ಇದೆ. ಇಲ್ಲಿ ಮಧ್ಯಪ್ರದೇಶ, ಗುಜರಾತ, ಮಹಾರಾಷ್ಟ್ರ ಈ ರಾಜ್ಯದ ನದಿ ಪ್ರದೇಶ, ಈ ನರ್ಮದಾ ನದಿ ಪ್ರದೇಶ ಈ ರಾಜ್ಯದಲ್ಲಿ ಹರಿದು ಹೋಗಿದೆ. ಅಂದರೆ ಈ ರಾಜ್ಯದಲ್ಲಿ ತನ್ನ ನದಿ ಪ್ರದೇಶವನ್ನು ವಿಸ್ತಾರ ಮಾಡಿದೆ. ದೊಡ್ಡ ದೊಡ್ಡ ಅಣೆಕಟ್ಟುಗಳ ಅದು ಅಂದ್ರೆ ಎಲ್ಲಿ ಪರಿಸರ ನಾಶ ಆಕೈತಿ, ಎಲ್ಲಿ ಜನಜೀವನ ಅಸ್ವಸ್ಥಗೊಳ್ತಾವು, ಏನಂತ ಅಸ್ವಸ್ಥಗೊಳ್ತಾರು, ಎಲ್ಲಿ ಪ್ರಾಣಿ ಪಕ್ಷಿಗಳು ಅಸ್ವಸ್ಥಗೊಳ್ತಾವು ಅನ್ನುವಂತಹ ಒಂದು ಮುಖ್ಯವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡರು. ಮುಖ್ಯವಾಗಿ ಇದರ ನೇತೃತ್ವ ವಹಿಸಿದವರು ಯಾರು ಅಂದ್ರೆ ಮೇಧಾ ಪಾಟ್ಕರ್. ಓಕೆ, ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಅದರ ಆಂದೋಲನದ ನೇತೃತ್ವ. ಅದೇ ರೀತಿ ಇಲ್ಲಿ ಉಳಿದಂಥವರು ಕೂಡ ಪರಿಸರವಾದಿಗಳಾದವರು. ಇವ್ರನ್ನ ಬಿಟ್ಟು ಹೋದ್ರೆ ನಮ್ಮನ್ನು ಸುಮ್ಮ ಬಿಡೋದಿಲ್ಲ ಇವರ. ಶಿವರಾಮ್ ಕಾರಂತರು ನಮಗೆಲ್ಲರಿಗೂ ಗೊತ್ತಿದೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕದ ಹೆಮ್ಮೆ ಕೋಟ ಶಿವರಾಮ್ ಕಾರಂತರವರು. ಓಕೆ, ಹಾಗಾದ್ರೆ ಶಿವರಾಮ್ ಕಾರಂತರು ಏನು ಮಾಡ್ಯಾರ ಸರ್? ಇವರು ದೊಡ್ಡ ಪರಿಸರವಾದಿ. ಹೆಂಗೆ ಸಾಹಿತಿ ಇದ್ರಲ್ಲ ಅದೇ ರೀತಿ ಪರಿಸರವಾದಿಗಳಾಗಿದ್ರು. ತುಂಗಾ ಮಡಿಕೆ ಯೋಜನೆ ಅಂಥೇಳಿ ಒಂದು ಯೋಜನೆ ಅದರದ್ದು ಇದನ್ನು ಮಾಡಿದವ್ರು, ಇವರು ಗುರುತಿಸ್ಕೊಂಡವ್ರು ಅಲ್ಲಿ. ಓಕೆ, ಇವರು ಕೂಡ ಪರಿಸರ ಏನಾದರೂ ನಾಶ ಆಗಕತ್ತು ಅಂದ್ರೆ ಮುಂದೆ ಹೋಗಿ ಮುಂಚಿನವ್ರು ನಿಂತವ್ರು. ಪಶ್ಚಿಮ ಘಟ್ಟಗಳ ಉಳಿವಿಕೆಗಾಗಿ ಹೋರಾಟ ಮಾಡಿದವ್ರು. ಭಾಳ ಫೇಮಸ್ ಪರ್ಸನಾಲಿಟಿ ಶಿವರಾಮ್ ಕಾರಂತರು. ಯಕ್ಷಗಾನದಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡದಾರ, ಅಲ್ಲೂ ಮತ್ತು ಬರಹದಲ್ಲೂ ತಮ್ಮನ್ನು ತಾವು ಅಂದ್ರೆ ವರ್ಸಟೈಲ್ ಪರ್ಸನಾಲಿಟಿ ಶಿವರಾಮ್ ಕಾರಂತ, ದ ಗ್ರೇಟ್ ಪರ್ಸನಾಲಿಟಿ. ಓಕೆ ಸರ್, ಸುಂದರ್ಲಾಲ್ ಬೋಗುಂಡ್ರಿ ಹೆಸರು ಕೇಳ್ತಾರೆ ನೀವು, ಭಾಳ ಒಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇದೆ ಸುಂದರ್ಲಾಲ್ ಬೋಗುಣವರ. ಚಿಪ್ಕೋ ಚಳುವಳಿ ಅನ್ಕೊಡೋದು ಸುಂದರ್ಲಾಲ್ ಬೋಗುಣವರ ನೆನಪಾಗ್ತಾರೆ ಎಲ್ಲರಿಗೂ. ಚಿಪ್ಕೋ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದಂಥ ನೇತಾರರು. 1970 ಚಿಪ್ಕೋ ಚಳುವಳಿ ಸ್ಟಾರ್ಟ್ ಆಗ್ತದೆ ಉತ್ತರಾಖಂಡದಾಗ. ಮರವನ್ನು ಅಪ್ಪಿಕೊಳ್ಳುವುದರ ಮೂಲಕ ಅಪ್ಗೋರಿ ಮರ ಬೇಕು 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 ಅಂಥೇಳಿ ಚಿಪ್ಕೋ ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸುಂದರ್ಲಾಲ್ ಬೋಗುಣ. ಭಾರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಪರಿಸರವನ್ನು ಉಳ್ಸಾಕ ತಮ್ಮ ಜೀವನವನ್ನು ಪಣವಿಟ್ಟವ್ರು. ಇಲ್ಲಿ ಆಪ್ಷನ್ದಾಗ 4 ಮಂದಿ ನೋಡತ್ತಿರಲ್ಲ ನೀವು, 4 ಮಂದಿ ಪರಿಸರದ ರಕ್ಷಣೆಗೆ ತಮ್ಮ ಜೀವವನ್ನು ಪಣ ಇಟ್ಟವ್ರು. ಹಂಗೆ ಇತ್ತೀಚೆಗೆ ನಮ್ಮ ಸಾಲುಮರದ ತಿಮ್ಮಕ್ಕನವರ ಮರಣ ಆಯಿತು. ಸಾಲುಮರದ ತಿಮ್ಮಕ್ಕನವರು ವಿಧಿವಶರಾದರು. ಅವರು ಕೂಡ ಪರಿಸರಕ್ಕಾಗಿ ಮರಗಿಡಗಳನ್ನು ಬೆಳೆಸೋಕೆ ತಮ್ಮ ಜೀವನವನ್ನು ತೆಗೆದರು. ನನಗೆ ಮಗು ಇಲ್ಲ ಅನ್ನುವಂತಹ ಒಂದು ಕೊರಗಿನಿಂದ ಮರಗಳನ್ನೇ ಮಗುಗಳು ಅಂಥೇಳಿ ಬೆಳೆಸಿದರು ಸಾಲುಮರದ ತಿಮ್ಮಕ್ಕ. ಪದ್ಮಶ್ರೀ ವಿಜಯ್ ಎಲ್ಲರೂ ಕೂಡ ನೆನಪಿಟ್ಕೋಬೇಕಾದಂಥ ಹೆಸರುಗಳು. ಪರಿಸರವನ್ನು ರಕ್ಷಣೆ ಮಾಡಿದವ್ರ ಹೆಸರುಗಳು ಯಾವಾಗಲೂ ಅಜರಾಮರವಾಗಿರ್ತಾವೆ. ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಪರಿಸರವನ್ನು ರಕ್ಷಿಸಿ, ಪರಿಸರವನ್ನು ಉಳಿಸಿ, ಪರಿಸರಕ್ಕಾಗಿ ನನ್ನೊಂದು ಕೊಡುಗೆ ಇರಲಿ ಅನ್ನುವಂತಹ ಎಷ್ಟೋ ಜನ ಪರಿಸರವಾದಿಗಳದಾರ. ಓಕೆ, ಅವ್ರು ನೆನೆಸುವಂಥ ಒಂದು ಟೈಮ್ ಬಂತು, ಹಾಗಾಗಿ ನೆನೆಸ್ಕೋತೀನಿ. ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನವನ್ನು ಮಾಡಿದರು. ಶಿವರಾಮ್ ಕಾರಂತ್ ಅವ್ರ ಬಗ್ಗೆನೂ ಹೇಳಿದ್ದೀನಿ. ಸುಂದರ್ಲಾಲ್ ಬೋಗುಣ ಚಿಪ್ಕೋ ಚಳುವಳಿ 1970 ಮಾಡ್ತಾರೆ ಉತ್ತರಾಖಂಡದಾಗ. ಮರಗಳನ್ನ ಅಪ್ಪಿಕೊಂಡ್ರು. ಸುಂದರ್ಲಾಲ್ ಬೋಗುಣ ಬರ್ಕೊಡೋದು ಇನ್ನೊಂದು ನಿಮಗೆ ಹೆಸರು ಬರ್ಬೋದು, ತೆಹರಿ ಅಣೆಕಟ್ಟು ಹೋರಾಟ ಕೂಡ ಮಾಡಿದವರು ಇವರ. ತೆಹರಿ ಅಣೆಕಟ್ಟು ಹೋರಾಟ, ಓಕೆ, ಅದನ್ನೊಂದು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ. ಇನ್ನು ಚಂಡಿ ಪ್ರಸಾದ್ ಭಟ್ ಇವರು ಕೂಡ ಸಾಮಾನ್ಯ ಮನುಷ್ಯರಲ್ಲ, ಇವರು ಕೂಡ ಪರಿಸರವಾದಿಗಳ, ಗಾಂಧಿವಾದಿಗಳ. ದಾಶೋಲಿ ಗ್ರಾಮ್ ಸ್ವರಾಜ್ 1964 ದಾಶೋಲಿ ಗ್ರಾಮ್ ಸ್ವರಾಜ್ ಅನ್ನುವಂತಹ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ದಾಶೋಲಿ ಗ್ರಾಮ್ ಸ್ವರಾಜ್ ಸಂಘನ ಚಿಪ್ಕೋ ಚಳುವಳಿಗೆ ನಾಂದಿ ಹಾಡುವಂಥ ಸಂಘ ಇದೆ. ಇವರಿಗೆ ಲಿಂಕ್ ಐತೆ ಇಲ್ಲಿ, ಬಹುಗುಣ ಅವರಿಗೆ, ಚಂಡಿ ಪ್ರಸಾದ್ ಭಟ್ ಅವರಿಗೆ. ಇವರು ಕಟ್ಟಿದಂಥ ಸಂಘ ನಮ್ಮ ಮುಂದೆ ಚಿಪ್ಕೋ ಚಳುವಳಿಯಲ್ಲಿ ಅದು ಕೂಡ ಭಾಗವಹಿಸ್ತದೆ. ಚಂಡಿ ಪ್ರಸಾದ್ ಭಟ್ ಅವರಿಗೆ 1982 ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಕೊಡ್ತಾರೆ. ಓಕೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದಂಥ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಚಂಡಿ ಪ್ರಸಾದ್ ಭಟ್ ಅವರಿಗೆ ಕೊಡ್ತಾರೆ. ಓಕೆ, ಇದೆಲ್ಲವೂ ಕೂಡ ಭಾರಿ ಇಂಟ್ರೆಸ್ಟಿಂಗ್ ಆಗಿದ್ದು. ನರ್ಮದಾ ಬಚಾವ್ ಆಂದೋಲನವನ್ನು ಮೇಧಾ ಪಾಟ್ಕರ್ ಅವರು ಏನು ಮಾಡ್ತಾರೆ ಅಂದರೆ ನೇತೃತ್ವ ವಹಿಸ್ತಾರೆ. ಮೇಧಾ ಪಾಟ್ಕರ್ ಅವರಿಗೆ ಬೆಂಬಲವಾಗಿ ಅರುಂಧತಿ ರಾಯ್ ಇರ್ತಾರೆ, ಬಾಬಾ ಆಮ್ಟೆ ಅವರು ಇರ್ತಾರೆ. ಓಕೆ, ಭಾರಿ ಇಂಟ್ರೆಸ್ಟಿಂಗ್ ಅದಾವೆಲ್ಲ ಹೋರಾಟಗಳು ನೋಡಿದ್ರಂದ್ರೆ. ಇವರೆಲ್ಲ ಇರಲಿಲ್ಲ ಅಂದ್ರೆ ಪರಿಸರ ಎಷ್ಟೋ ನಾಶಕ್ಕೆ ಹೋಗಿತ್ತೆ ಅಂಬಲಿಗೆ, ಸರ್ಕಾರದ ಕೈಯಾಗಿ ಸಿಕ್ಕ, ಮಂದಿ ಕೈಯಾಗಿ ಸಿಕ್ಕ. ಎಸ್, ಇದಾಗಿತ್ತು ನಮ್ಮ 4ನೇ ಪ್ರಶ್ನೆ. 5ನೇ ಪ್ರಶ್ನೆಯನ್ನು ನೋಡೋಣ ಸ್ಪರ್ಧಾರ್ಥಿಗಳೇ. ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂತಹ ಪರಿಸರನ ಮಳೆ ಯಾವುದು ಅಂತ ಕೇಳಿದಾರೆ.
ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರನ ಮಳೆ ಬಗ್ಗೆ ಹೇಳ್ತಾನೆ ನಮ್ಮನ್ನು. ಕನ್ವೆನ್ಷನಲ್ ರೇನ್ಫಾಲ್ ಅಂತೇಳಿ ಕರೀತಾರೋ. ಗಾಳಿಯು ಮೇಲೆ ಇರುವುದರ ಮೂಲಕ, ಗಾಳಿ ಮ್ಯಾಗ ಹೋಗುವುದರ ಮೂಲಕ ಉಂಟಾಗುವಂಥ ಮಳೆ ಇದೆ. ಇಲ್ಲಿ ವಾಸ್ತವವಾಗಿ ಏನಾಕೈತೆ ಅಂದ್ರೆ, ಬಿಸಿ ಗಾಳಿ ಮ್ಯಾಗೇರಿ ನಂತರ ತಣ್ಣಗಾಗಿ ಘನೀಕರಿಸಿ ಮೋಡಗಳಾಗಿ ರೂಪುಗೊಳ್ತೈತಿ. ಬಿಸಿ ಗಾಳಿಯ ಮ್ಯಾಗೇರಿ ತಣ್ಣಗಾಗಿ ಮೋಡಗಳಾಗಿ ರೂಪುಗೊಳ್ತೈತಿ. ಈ ಮೋಡಗಳು ಸುರಿಸುವಂಥ ಮಳೆ ಭಾರಿ ಮಳೆ ಇದೆ, ದೊಡ್ಡ ರೇನ್ಫಾಲ್ ಇದೆ, ಮಿಂಚು ಗುಡುಗ ಸಹಿತ ಭಾರಿ ಮಳೆ, ಮಿಂಚು ಗುಡುಗ ದೊಡ್ಡ ಮಳೆ ಆಗ್ತದೆ, ಪರಿಸರನ ಮಳೆ ಅಂತೇಳಿ. ಪಶ್ಚಿಮ ಬಂಗಾಳದಲ್ಲಿ ಇಂಥ ಮಳೆಯನ್ನು ಏನಂತ ಕರೀತಾರೋ ಅಂದ್ರೆ ಕಾಲು ಬೈಸಾಖಿ ಅಂತೇಳಿ ಕರೀತಾರೆ. ಕಾಲು ಬೈಸಾಖಿ ಅನ್ನೋದು ಒಂದು ಹಬ್ಬದ ಹೆಸರಲ್ಲಿ ಕಾಲು ಬೈಸಾಖಿ ಅಂಥೇಳಿ ಕರೀತಾರೆ. ಈ ಪಶ್ಚಿಮ ಬಂಗಾಳದಾಗ ಆಗಿರ್ಬೋದು, ಅಸ್ಸಾಂದಾಗ ಆಗಿರ್ಬೋದು, ಇದು ಕಾಲು ಬೈಸಾಖಿ ರೂಪದಾಗ ಈ ಮಳೆ ಬರ್ತದೆ. ಇನ್ನು ಕಾಪಿ ತುಂತುರು ಅಂದರೆ ನಮ್ಮ ಕರ್ನಾಟಕದಾಗ ಹೋಗುವಂಥ ಮಳೆ, ಇದೇ ಟೈಪ್ ಪರಿಸರನ ಮಳೆನ. ಮಾವಿನ ಹೊಯ್ಲು ಅಂದರೆ ಇದು ಕೇರಳದಾಗ, ಒಂದು ಸ್ವಲ್ಪ ನೀವು ನೆನಪಿಟ್ಕೋಬೇಕಾಗ್ತದೆ. ಮಾವಿನ ಹೊಯ್ಲು ಅಂದರೆ ಕೇರಳ ಅಂತ ನೆನಪಿಡೋರಿ. ಕಾಪಿ ತುಂತುರು ಅಂದರೆ ಕರ್ನಾಟಕ, ನಮ್ಮ ಕರ್ನಾಟಕದ ಕಾಫಿ ಮಳೆ. ಓಕೆ, ಆ ಪ್ರದೇಶದಾಗ ಕಾಫಿ ಬೆಳೆಯುವಂಥ ಬೆಟ್ಟಗಳು ಆಗೋದ್ರಿಂದ ಇದನ್ನು ಕಾಫಿ ಮಳೆ ಅಂತೇಳಿ ಕರಾವಳಿ ಪ್ರದೇಶದಾಗ. ಓಕೆ, ಕಾಲು ಬೈಸಾಖಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂಥ ಪರಿಸರನ ಮಳೆ ಆಗೈತಿ. ಏನು ಭಾರಿ ಇಂಟ್ರೆಸ್ಟಿಂಗ್ ಕ್ವಶನ್ ಬಂತು ನೋಡ್ರಪ್ಪ. ನವಸೇವಾ ಬಂದರನ್ನು ನಿರ್ಮಿಸಲು ಏನು ರೀಸನ್ನ ಅಂತ ಕೇಳಿದ್ದಾರೆ. ಈ ನವಸೇವಾ ಬಂದರನ್ನು ಜವಾಹರ್ಲಾಲ್ ನೆಹರು ಬಂದರು ಅಂತ ಕೂಡ ಕರೀತಾರೆ. ಹೆಸರಿಟ್ಟಾರೆ ಜವಾಹರ್ಲಾಲ್ ನೆಹರು ಬಂದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ಥಾಪನೆ ಆಗಿರ್ಬೋದು, ಅವಾಗ ಆಗೈತಿ ಮತ್ತೇನ. ಅದಕ್ಕಾಗಿ ಜವಾಹರ್ಲಾಲ್ ನೆಹರು ಬಂದರು ಅಂಥೇಳಿ ಇಟ್ಟಾರು. ಮಹಾರಾಷ್ಟ್ರದಾಗ ಈ ಮುಂಬೈ ಬಂದರು ಐತ್ಲ, ಅದ್ರ ಬಾಜುಕ ಐತಿ, ಭಾಳ ದೂರ ಏನಿಲ್ಲ, ಸ್ವಲ್ಪ ದೂರ ಐತಿ, ನವಸೇವಾ ಬಂದರು ಅಂಥೇಳಿ. ಪಶ್ಚಿಮ ಕರಾವಳಿಯ ಅತಿ ದೊಡ್ಡ ಕಂಟೈನರ್ ಬಂದರ್ ಇದೆ. ಇದ್ರ ವಿಶೇಷತೆ ಏನಂದ್ರೆ, ಪಶ್ಚಿಮ ಕರಾವಳಿ ಒಳಗೆ ಅತಿ ದೊಡ್ಡ ಕಂಟೈನರ್ ಬಂದರ್ ಇದೆ. ವಾಣಿಜ್ಯ ಚಟುವಟಿಕೆಗಳನ್ನ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಭಾಳ, ಎಸ್ಪೆಷಲಿ. ಓಕೆ, ಹಾಗಾದರೆ ಇದನ್ನು ನಿರ್ಮಿಸೋಕೆ ಕಾರಣ ಏನಪ್ಪ ಅಂತ ಕ್ವಶನ್ ಕೇಳಿದರು. ಏನಂದರೆ, ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು. ಇದಕ್ಕಿಂತ ಮೊದಲು ಮುಂಬೈ ಬಂದರು ಎಲ್ಲಿತ್ತು, ಮಹಾರಾಷ್ಟ್ರದಾಗ. ಅದ್ರ ಮ್ಯಾಗೆ ಹೆಚ್ಚಿನ ಒತ್ತಡ ಆಗತ್ತಿತ್ತು, ವಾಣಿಜ್ಯವಾಗಿರ್ಬೋದು, ರಫ್ತು ಆಮದು ಮಾಡ್ಕೊಳ್ಳೋಕೆ ಹೆಚ್ಚಿನ ಒತ್ತಡ ಅಂದ್ರೆ ಹೆಚ್ಚಾಗಿ ಹಡಗುಗಳು ಎಲ್ಲಿ ಬಂದು ಸೇರುವಂಥದ್ದು ಆಗತ್ತಿರ್ಬೋದು, ಇಲ್ಲಿ ಹೆಚ್ಚಿನ ಗೊಂದಲಮಯ ಆಗತ್ತಿತ್ತು, ಸಾಂದ್ರತೆ ಹೆಚ್ಚಾಗತ್ತಿತ್ತು. ಈ ರೀತಿ ಆಗುವಂಥ ಸಂದರ್ಭದಲ್ಲಿ ನವಸೇವಾ ಬಂದರನ್ನು ನಿರ್ಮಾಣ ಮಾಡುವುದರ ಮೂಲಕ ಮುಂಬೈ ಬಂದರನ್ನು ಒತ್ತಡವನ್ನು ಕಡಿಮೆ ಮಾಡಲಾಯಿತು. ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್. ದೆನ್ 7th ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವಂಥ ಒಂದು ದೊಡ್ಡ ಯೋಜನೆ ಯಾವುದು ಅಂತ ಕೇಳಿದರೆ, ಆಶ್ರಯ ಯೋಜನೆ. ನಿಮಗೆ ನೋಡಿಕೊಳ್ಳಿ ಬರ್ದಾಕೈತೆ. ಆಶ್ರಯ ಅಂದ್ರೆ ಆಶ್ರಯ ಬಡಾವಣೆ, ಆಶ್ರಯ ಯೋಜನೆ, ಆಶ್ರಯ ನಿಲಯಗಳು ಬರ್ತಿರ್ತಾವಲ್ಲ. ವಸತಿ ಇಲ್ದವ್ರಿಗೆ ವಸತಿ ಮಾಡೋಕೆ ಮನೆ ಕಟ್ಟಿಸ್ಕೊಡ್ತಾರು ಆಶ್ರಯ ಯೋಜನೆ ಇಡಿ. ಸರ್ ಕೆಳಗಿನೂ ಏನೋ ಅದಾವ್ರಲ್ಲ, ಅವೇನೇನ್ರಿ? ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ 65 ವರ್ಷಕ್ಕಿಂತ ಮೇಲ್ಪಟ್ಟಂಥ ಹಿರಿಯ ನಾಗರಿಕೆ ಆರ್ಥಿಕ ನೆರವನ್ನು ನೀಡಿ. ಇದೇನು ಪೆನ್ಷನ್ ಅಂತಾರಲ್ಲ, ಆ ಪೆನ್ಷನದ ಹೆಸರು ಅದು ಸಂಧ್ಯಾ ಸುರಕ್ಷಾ ಯೋಜನೆ. ನಮ್ಮ ಕರ್ನಾಟಕ ಸರ್ಕಾರ ಮಾಡ್ಕೊಂಡಿದ್ದದ. ನಮ್ಮ ಕರ್ನಾಟಕ ಸರ್ಕಾರದವ್ರು ಏನು ಮಾಡ್ತಾರಂದ್ರೆ, 65 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಪೆನ್ಷನ್ ಅದು ಏನು 2,000 3,000 ಪೆನ್ಷನ್ ಅದು ಅವರು ಡಿಸೈಡ್ ಮಾಡಿರ್ತಾರೆ ಗೌರ್ಮೆಂಟ್ದವ್ರು. ಪೆನ್ಷನ್ ನೀಡುವುದರ ಮೂಲಕ ಅವರು ಇನ್ನೊಬ್ಬರ ಅಂದ್ರೆ ಮಕ್ಕಳ ಡಿಪೆಂಡ್ ಆಗಬಾರ್ದು, ತಾವು ಸ್ವತಂತ್ರರು, ತಾವು ಸಬಲರು ಅಂಥೇಳಿ ಸರ್ಕಾರ ಮಾಡಿರುವಂಥ ಒಂದು ಮಹತ್ತರ ಯೋಜನೆ ಇದು. ಅವ್ರ ಪಾಪ ಅಜ್ಜಗಳಿಗೆ ಆಯಿಗಳಿಗೆ ಏನಾರ ಬೇಕಾಗಿರ್ತೈತೆ ತಿನ್ನಕ್ಕೆ, ಪ್ರತಿಯೊಂದಕ್ಕೂ ಮಕ್ಕಳ ಕಡೆ ಕೈ ಚಾಚು ಸರಿ ಅನಿಸೋದಿಲ್ಲ. ಗೌರ್ಮೆಂಟ್ ರೊಕ್ಕ ಕೊಡೋದ್ರ ಮೂಲಕ ಸ್ವತಂತ್ರರು ನಾವು ಅದವು, ನಮಗೂ ಏನಾರ ತಿನ್ನಕ್ಕೆ ಪೇಡೆನೋ ಏನಾರ ಬೇಕಾಯ್ತು ಅಂದ್ರೆ ನಾವು ಮಾಡ್ಕೊಂಡು ತಿನ್ಬೋದು, ಅಥವಾ ತರಿಸ್ಕೊಂಡು ತಿನ್ಬೋದು. ನಾವು ಝೊಮ್ಯಾಟೊ ಸ್ವಿಗ್ಗಿದಾಗ ಆರ್ಡ್ರ್ ಹಾಕ್ಕೊಂಡು ತಿನ್ಬೋದು. ಅವು ಪಾಪ ಹಿರಿಯ ಜೀವಗಳು ಇರ್ತಾವೆ, ಅವಕ್ಕೂ ತಿನ್ನಬೇಕು ಅಂಥೇಳಿ ಆಸೆ ಏನಾರ. ಹಾಗಾಗಿ ಸರ್ಕಾರ ಮಾಡಿರುವಂಥ ಯೋಜನೆ ಸಂಧ್ಯಾ ಸುರಕ್ಷಾ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಕೇಳಿರ್ಬೋದು ನೀವು ಇದನ್ನು. ಹೆಣ್ಣು ಮಕ್ಕಳ ಯೋಜನೆ ಇದೆ. ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ, ಅವರ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ, ಮುಂದೆ ಮದುವೆ ಆಗೋಕ್ಕಾಗಿ, ಇಂಥ ಹಲವಾರು ಕೆಲಸಗಳಿಗಾಗಿ ತಂದೆ ತಾಯಿ ಹೆಣ್ಣುಮಗು ಹುಟ್ಟಿದ ಕೂಡಲೇ ಉಳಿತಾಯ ಖಾತೆಯನ್ನು ಮಾಡಿ ಅಲ್ಲೊಂದು ಸ್ವಲ್ಪ ರೊಕ್ಕ ಇಡೋದು, ಅದಕ್ಕೊಂದು ಸ್ವಲ್ಪ ಇಂಟ್ರೆಸ್ಟನ್ನು ಹಾಕಿ, ಗೌರ್ಮೆಂಟ್ ಚಲೋ ಇಂಟ್ರೆಸ್ಟ್ ಹಾಕಿ ಹೊಳ್ಳಿ ಅವರಿಗೆ 18 ವಯಸ್ಸಕ್ಕೂ ಅವರ 20 ವಯಸ್ಸು ಬರೋಂತೇನೋ ಕೊಡುವಂಥ ಒಂದು ಯೋಜನೆ ಭಾರತ ಸರ್ಕಾರದ ಯೋಜನೆ ಇದೆ. ಭಾರತ ಸರ್ಕಾರದ ಒಂದು ಬಹುಮುಖ್ಯ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ. ಓಕೆ, ಈಗ ಮತ್ತು ಯೋಜನೆಗಳು ಅದಾವೆ. ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣುಮಗುಗಳಿಗೆದು. ಏನು ಜವಾಹರ್ ರೋಜ್ಗಾರ್ ಯೋಜನೆ ಅಂದರೆ 1989ರಾಗ ರಾಜೀವ್ ಗಾಂಧಿ ಸರ್ಕಾರ ಏನು ಮಾಡಿತ್ತು ಅಂದ್ರೆ, ಗ್ರಾಮೀಣದಾಗ ಬಡವರು ಇರ್ತಾರಲ್ಲ ಅವ್ರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡೋಕೆ ಮಾಡಿದಂಥ ಒಂದು ಕಾರ್ಯಕ್ರಮ ಇದೆ, ಜವಾಹರ್ ರೋಜ್ಗಾರ್ ಕಾರ್ಯಕ್ರಮ. ಹೆಂಗೆ MG ನರೇಗಾ ಅದು ಎಲ್ಲ ಮತ್ತು ಆಮೇಲೆ ಮರ್ಜಿ ಕೂಡ ಆಗಿದ್ದು. ಇವು ಜವಾಹರ್ ರೋಜ್ಗಾರ್ ಅಂದರೆ ಅಲ್ಲೇ
ಹಳ್ಳ್ಯಾಗ ಒಂದು ಕೆಲಸ ಸೃಷ್ಟಿ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡಿ ಇಂತಿಷ್ಟು ಪಗಾರ ಅಂಥೇಳಿ. ಓಕೆ, ರಾಜೀವ್ ಗಾಂಧಿ ಇದ್ದಾಗ ಮಾಡಿದ್ದ. ಆಮೇಲೆ ಅದು ಎಮ್ ಜಿ ನರೇಗಾ 2005 ನಂತರ ಅದು ಬಂದಿದ್ದ. ಓಕೆ, ಇದು ಮೊದಲು ಜವಾಹರ್ ರೋಜ್ಗಾರ್ ಯೋಜನೆ. ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. 8ನೇ ಪ್ರಶ್ನೆ. ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಯಾವಾಗಂದ್ರೆ 1978ರಾಗ. 1977ರಾಗ ಏನಾಕೈತೆ ಅಂದ್ರೆ ಕೈಗಾರಿಕಾ ನೀತಿ ಅಂಥೇಳಿ ಜಾರಿಗೆ ಬರ್ತೈತಿ. ಈ ಕೈಗಾರಿಕಾ ನೀತಿಯ ಅನ್ವಯದ ಮೇರೆಗೆ ಅಥವಾ ಈ ಕೈಗಾರಿಕಾ ನೀತಿಯ ನಿರ್ಣಯದ ಮೇರೆಗೆ ಏನಾಗ್ತೈತೆ ಅಂದ್ರೆ ನಮ್ಮ ದೇಶದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸ್ಥಾಪನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ ಆಗಬೇಕು ಅಂಥೇಳಿ ಉಂಟಾಗ್ತದೆ. ಇದರ ಮೂಲ ಉದ್ದೇಶ ಏನ್ರಿಪ್ಪ ಸರ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಕ್ಕೆ, ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಸಣ್ಣ ಮಟ್ಟದ ಪಟ್ಟಣ ಭಾಗದಲ್ಲಾಗಿರ್ಬೋದು, ಈ ಪಟ್ಟಣ ಪಂಚಾಯತಿಗಳು ಇರ್ತಾವಲ್ಲ ಅಂಥ ಭಾಗದಲ್ಲಾಗಿರ್ಬೋದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ, ಭಾರಿ ಬೃಹತ್ ದೊಡ್ಡ ಕೈಗಾರಿಕೆಗಳಲ್ಲ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಈ ಬುಟ್ಟಿ ಹೆಣಿದಾಗಿರ್ಬೋದು, ಸಣ್ಣ ಪುಟ್ ಮಾಡ್ತಿರ್ತಾರಲ್ಲ ಕೈಗಾರಿಕೆ ಟೈಪ್, ಗುಡಿ ಕೈಗಾರಿಕೆಗಳು, ಅಂಥ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಕ್ಕೆ ಅವ್ರು ಏನಾದರೂ ಬೇಕಾತಂದ್ರೆ ಬ್ಯಾಂಕಿಗೆ ಹೋಗಿ ಸೌಲಭ್ಯ ತೊಗೊಂಡ, ಅಂದರೆ ಈ ಯೋಜನೆ ಅಡಿಯಲ್ಲಿ ಓಕೆ ಜಿಲ್ಲಾ ಕೇಂದ್ರದಾಗ ಅದಾವು, ಹೋಗಿ ಭೇಟಿಯಾಗಿ ನಾವು ಹಿಂಗೆ ಮಾಡತ್ತವು ಅಂತೇಳಿ ಅದಕ್ಕೆಲ್ಲ ಯೋಜನೆ ಪಡ್ಕೊಳಕ್ಕೆ ಮಾಡಿದ್ದಿದೆ. 1977ರಾಗ ಜಾರಿಗೆ ಬರ್ತೈತಿ, 88ರಾಗ ಸ್ಥಾಪನೆಗೊಳ್ತಾವೆ. ಓಕೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಭಾರತ ಸರ್ಕಾರವು ಭಾರತದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ದಟ್ ಈಸ್ ವೇರ್ ಇಟ್ ಈಸ್ ಎಸ್ 9th ಕ್ವಶನ್. ಇದಕ್ಕೆ ಯಾವುದೇ ಆಪ್ಷನ್ ಇಲ್ಲ, ನಾವು ಬಿಡಿಸ್ಕೊ ತೊಗೊಂಡಿದ್ದಾನೆ. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿ, ನೀವು 3 ಪದ್ಧತಿ ಅಂತೂ ನೋಡಿರ್ತಾರೆ. ಒಂದು ರೈತವಾರಿ, ಇನ್ನೊಂದು ಜಮೀನ್ದಾರಿ, ಇನ್ನೊಂದು ಮಹಲ್ವಾರಿ. ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ನೋಡ್ರಿ. ಬ್ರೀಫ್ ಆಗಿ ನೀವು ಓದಿರ್ತಾರೆ ಇದ್ರ ಬಗ್ಗೆ. ರೈತವಾರಿ ಪದ್ಧತಿ ಅಂದ್ರೆ ಸಾಗುವಳಿ ಭೂಮಿ ಮೇಲೆ ತೆರಿಗೆ ಪಾವತಿಸಬೇಕಾದಂತಹ ಒಂದು ಪದ್ಧತಿ. ಜಾರಿಗೆ ತಂದವರು ಯಾರು ಅಂದ್ರೆ ಥಾಮಸ್ ಮನ್ರೋ ಅನ್ನುವಂತಹ ಒಬ್ಬ ಅಧಿಕಾರಿ, ಮದ್ರಾಸಿನ ಅಧಿಕಾರಿಯಾಗಿದ್ದವ ಥಾಮಸ್ ಮನ್ರೋ ಅನ್ನವ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು ಜಮೀನ್ದಾರಿ ಪದ್ಧತಿ ಅಂದರೆ ಜಮೀನ್ದಾರರು ಯಾರು ಇರ್ತಾರಲ್ಲ ಆಗಿನ ಕಾಲದಾಗ, ಅವರ ರೈತರಿಗೂ ಮತ್ತು ಬ್ರಿಟಿಷರಿಗೂ ನಡುವ ದಲ್ಲಾಳಿ ಟೈಪ್ ಇರೋದು, ಮಧ್ಯವರ್ತಿ ಟೈಪ್ ಇರೋದು. ಓಕೆ, ಇದು ಭೂ ಹಿಡುವಳಿ ವ್ಯವಸ್ಥೆಯಾಗಿತ್ತು ಜಮೀನ್ದಾರಿ ಪದ್ಧತಿ. ಇದನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಇದನ್ನು ಜಾರಿಗೆ ತರ್ತಾನೆ. ಇನ್ನು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದ್ರೆ 1822ರಲ್ಲಿ ಹಾರ್ಟ್ ಮೆಕೆಂಬಿ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ ಅಂದರೆ ಇದರ ರೂಪುರೇಷೆಗಳನ್ನ ಬರಿತಾನು. ನಂತರದಲ್ಲಿ 1833ರಾಗ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾನಂದ್ರೆ ಇದನ್ನು ಜಾರಿಗೆ ತರ್ತಾನೆ. ಇದನ್ನು ಜಾರಿಗೆ ತಂದವರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಇನ್ 1833. ಗ್ರಾಮ ಅಥವಾ ಗ್ರಾಮ ಸಮುದಾಯದಲ್ಲಿ ಭೂ ಕಂದಾಯದ ವ್ಯವಸ್ಥೆನ ಈ ಮಹಲ್ವಾರಿ ಪದ್ಧತಿ ಆಗಿದೆ. ಭೂ ಕಂದಾಯದ ವ್ಯವಸ್ಥೆ ಅದ. ಓಕೆ, ಟ್ಯಾಕ್ಸ್ ತೊಗೋಬೋದು ಭೂಮಿಗೆ. ವಿಲಿಯಂ ಬೆಂಟಿಂಕ್ ಅವರ 1833 ಒಳಗೆ ಇದರ ಬಗ್ಗೆ ಪ್ರಪ್ರಥಮ ಬಾರಿಗೆ ಇದನ್ನು ಜಾರಿ ಅಂದ್ರೆ ಇಡೀ ಭಾರತ ತುಂಬ ಪ್ರಚಾರ ಮಾಡ್ಕೋತಾರೆ. ಓಕೆ, ಎಲ್ಲನೂ ನಮ್ಮ ಭಾರತದ ರೈತರನ್ನ ಕೊಲಿ ಹಿರಿ ಪದ್ಧತಿಗಳು ಇವೇನು ದೊಡ್ಡ ಪದ್ಧತಿ ಅಲ್ಲ. ಬ್ರಿಟಿಷರು ಏನೇನು ಮಾಡ್ಯಾರಲ್ಲ ನಮ್ಮ ರೈತರನ್ನ ಸುಲಿಗೆ ಮಾಡೋದ, ಅವರು ಇದನ್ನು ಮಾಡ್ಕೋದ. ಓಕೆ, ಮಹಲ್ವಾರಿ ಪದ್ಧತಿ ಗೊತ್ತಾಯ್ತು, ರೈತವಾರಿ ಗೊತ್ತಾಯ್ತು, ಜಮೀನ್ದಾರಿ ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಟ್ಲರನ್ನು ಬೂದು ಅಂಗಿ ದಳವನ್ನು ಯಾಕೆ ಸಂಘಟಿಸಿದ ಅಂತ ಒಂದು ಕ್ವಶನ್. ಹಿಟ್ಲರ್ ದೊಡ್ಡ ಬೇಯುದು ಬೇಡ, ಮತ್ತು ಅವ್ರ ದೇಶದವ್ರದ್ದು ವಿಡಿಯೋ ನೋಡಿ ಬಂದ್ಗಿಂದಾರ. ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೊಬೆಲ್ಸ್ ಅಂತೇಳಿ ಕರೀತಿದ್ರು. ಆ ಗೊಬೆಲ್ಸ್ ಅನ್ನುವಂತಹ ಒಂದು ವಿಶೇಷ ಒಂದು ಇದನ್ನು ನಮ್ಮ ನೇಮಕ ಮಾಡ್ತಾನೆ ಗೊಬೆಲ್ಸ್. ಓಕೆ, ಆಮೇಲೆ ಈ ಗಲಭೆಯನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಸಾಕ ಈ ಬೂದು ಅಂಗಿ ದಳ ಸುಮ್ಮ ತಾವಾಗ ಗಲಭೆ ಮಾಡೋದು, ತಾವು ಜಗಳಾಡೋದು, ಜನರಲ್ಲಿ ಅಂಜಿಕೆ ಹುಟ್ಟಿಸೋದು. ನಮ್ಮ ನಾಜಿ ಪಕ್ಷ ಗ್ರೇಟಾ, ನಾವು ಗ್ರೇಟಾ, ಹಿಟ್ಲರ್ ಅದನ್ನು ನಾವು ದೊಡ್ಡ ಇವ, ನಾನಾ ದೇವರ, ಈ ಟೈಪ್ ಜನರಲ್ಲಿ ಗಲಭೆಯನ್ನು ಉಂಟು ಮಾಡಿ ಶಿಕ್ಷಕರನ್ನ ಬಿಡೋದ, ಶಿಕ್ಷಕರನ್ನ ಕೊಲ್ಲೋದ ಮಾಡ್ಕೋತ ಅಂಜಿಕೆ ಹುಟ್ಟಾಕೋದು. ಒಂದು ಕ್ರೌಡ್ರ ಪಡೆ ಇದ್ದಂಗಿದೆ ಬೂದು ಅಂಗಿ ದಳ. ಬೂದು ಕಲರ್ ಅಂಗಿ ಹಾಕೋದ, ಹೋಗಿ ಬಿಡೋದ. ನೆನ್ಪಿಟ್ಕೊಳ್ರಿ ನಾವು. ಬೂದು ಅಂಗಿ ದಳವನ್ನು ಮಾಡಿದ್ದು ಯಾರು ಅಂದರೆ ಹಿಟ್ಲರ್. ಯಾಕೆ ಅಂದ್ರೆ ಜನರಲ್ಲಿ ಭೀತಿ ಹುಟ್ಸಾಕ, ಅಲ್ಲಿ ಜರ್ಮನ್ ಜನರಲ್ಲಿ, ಇವರು ವಿರೋಧಿ ಜನರಲ್ಲಿ ಮುಖ್ಯವಾಗಿ
ಯಾರು ಹಿಟ್ಲರ್ನ ವಿರುದ್ಧ ಮಾತಾಡಿ ಅಂದ್ರೆ ಬಗೆಹರಿತು, ನೆಕ್ಕಿ ಅವನು ಎಬಿಸ್ಬಿಡ್ದು ನಾಳೆ ಅನ್ಕೊಡ್ದ. ಹಿಂಗೆ ದೊಡ್ಡ ಡಾಕು ಇದ್ದಂಗೆ ಅವ. ಇಡೀ ಜಗತ್ತಿನಾಗ ಹಿಟ್ಲರ್ ಅಂದ್ರೆ ಎಂತದಾರ ನೀವು, ದೊಡ್ಡ ಡಾಕು ನನ್ನ ಮಗ ಅವ. ಆಗೆಲ್ಲ ಒಟ್ಟು ಇಡೀ ಜಗತ್ತು ನಂದು ಆಗ್ಬೇಕು ಅಂತೇಳಿ ಒಟ್ಟು ಹಿಂಗೆ ಮಾಡಿ 2ನೇ ಮಹಾಯುದ್ಧ ಮಾಡಿ 5 ಕೋಟಿ ಮಂದಿನ ಸತ್ಯಾನಾಶ ಮಾಡಿ ಪಾಪ ಹೆಂಡ್ರ ಮಕ್ಕಳನ್ನ ಬೀದಿಗೆ ತಂದು ಇಡೀ ಜಗತ್ತನ್ನು ಬೀದಿಗೆ ತಂದು ಸತ್ತು ಹೋಗಿ ವಿಶ್ವಸಂಸ್ಥೆಗೆ ಹುಟ್ಟಾಕ ಕಾರಣ, ಅದು ಮೂಲ ಕಾರಣ ಇವ. ಮತ್ತು ಈ ರೂಸ್ವೆಲ್ಟ ಅವರ ಚರ್ಚಿಲ್ಲ ಅಂತಾರಲ್ಲ ನೀವು, ಅವನಕ್ಕೆ ಮೊದಲು ಹಿಟ್ಲರ. ಎಸ್, ನೆಕ್ಸ್ಟ್ ಕ್ವಶನ್. ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಕೇಳ್ತಾರೆ. ಐರೋಪ್ಯ ಒಕ್ಕೂಟ ಅನ್ನೋದು ಯುರೋಪ್ ಖಂಡದಲ್ಲಿರುವಂಥ 25 ಗಣತಂತ್ರ ದೇಶಗಳು ಕೂಡ್ಕೊಂಡು ಮಾಡಿರುವಂತಹ ಒಂದು ರಾಜಕೀಯ ಒಕ್ಕೂಟ ಆಗೈತಿ. 1992 ಏನಾಗಿತ್ತು ಅಂದ್ರೆ ಮ್ಯಾಸ್ಟ್ರಿಚ್ ಒಪ್ಪಂದದ ಮೂಲಕ ಸ್ಥಾಪನೆಯಾದಂಥ ಒಂದು ಒಕ್ಕೂಟ ಇದಾಗೈತಿ. ಪ್ರಪಂಚದ ಅತಿ ದೊಡ್ಡ ಸ್ವತಂತ್ರ ರಾಷ್ಟ್ರಗಳ ಒಕ್ಕೂಟ ಇದೆ, ಸಾದಾ ಒಕ್ಕೂಟ ಅಲ್ಲ. ಅತಿ ದೊಡ್ಡ ಸ್ವತಂತ್ರ ರಾಷ್ಟ್ರಗಳದಾವೆ 25 ಕೂಡಿರುವಂಥ ಮಾಡ್ಕೊಂಡಿರುವಂಥ ಒಂದು ದೊಡ್ಡ ಒಕ್ಕೂಟ. ಓಕೆ, ಎಲ್ಲೈತಿ ಕೇಂದ್ರ ಕಚೇರಿ ಅಂದರೆ 2 ಸ್ಥಳದಾಗ ಐತಿ. ಆಡಳಿತ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರೆ ಬ್ರಸೆಲ್ಸ್. ಓಕೆ, ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಅನ್ನುವಂಥ ನಗರದಾಗ ಐತಿ. ಇನ್ನೊಂದು ಇತರ ನ್ಯಾಯಾಲಯ ಎಲ್ಲೈತಿ ಅಂದ್ರೆ ಲಕ್ಸೆಂಬರ್ಗ್ ಅನ್ನೋದು ಒಂದು ಪುಟ್ಟ ದೇಶ, ಇದರ ರಾಜಧಾನಿ ಕೂಡ ಲಕ್ಸೆಂಬರ್ಗ್. ಅಲ್ಲಿ ಇತರ ನ್ಯಾಯಾಲಯ ಐತಿ. ಬ್ರಸೆಲ್ಸ್ ಮೇನ್ ಹೆಡ್ ಕ್ವಾರ್ಟರ್ಸನ್ನು ಹೊಂದಿದ್ದು ಆಡಳಿತಕ್ಕಾಗಿ, ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿ ಕರಿತೇವೆ, ಅದು ಬ್ರಸೆಲ್ಸ್ದಾಗ ಐತಿ. ದೆನ್ ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ಏನು? 17ನೇ ವಿಧಿ ಅನ್ನೋದು ದೊಡ್ಡ ವಿಧಿ ನಮ್ಮ ಸಂವಿಧಾನದಾಗ, ವೆರಿ ಇಂಟ್ರೆಸ್ಟಿಂಗ್ ವಿಧಿ. ಅಸ್ಪೃಶ್ಯತೆ ನಿವಾರಣಾ ಅಥವಾ ಅಸ್ಪೃಶ್ಯತೆ ನಿಷೇಧವನ್ನು ಹೇಳುವಂಥ ವಿಧಿ. ಅಸ್ಪೃಶ್ಯತೆ ಓಕೆ, ನಿಷೇಧ ಆಗಬೇಕು. ಓಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ನಡೆಯುವಂತಹ ಒಂದು ದೌರ್ಜನ್ಯವನ್ನು ತಡೆಗಟ್ಟಬೇಕು ಅನ್ನುವಂಥದ್ದು ಸಂವಿಧಾನದ ಒಂದು ಮೂಲ ಉದ್ದೇಶ, ಸಂವಿಧಾನದ 17ನೇ ವಿಧಿಯ ಒಂದು ಮೂಲ ಉದ್ದೇಶ. ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಅಂತ ಹೇಳ್ತೀವಿ. ಅಸ್ಪೃಶ್ಯತೆ ನಿಷೇಧ ಮಾಡಿದಂತಹ ಒಂದು ವಿಧಿ ನಮ್ಮ 17ನೇ ವಿಧಿ. ಓಕೆ, 1989 ಮುಖ್ಯವಾಗಿ 1989 ಒಳಗೆ SC ಮತ್ತು ST ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಆರಂಭ ಆಗ್ತದೆ. ಈ 17ನೇ ವಿಧಿಗೆ ಪೂರಕವಾಗಿರುವಂಥ ಈ ಕಾಯ್ದೆ ಕೂಡ ಈಗ ಏನಾಗತ್ತದ, ಪ್ರಚಲಿತದಾಗದ. ಓಕೆ, ಹೀಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ರಕ್ಷಣೆ ಕೊಡೋದಾಗಿರ್ಬೋದು, ಓಕೆ, ಅವರ ಪರವಾಗಿರುವಂತಹ ಕಾನೂನುಗಳ ರೂಪಣೆ ಆಗಿರ್ಬೋದು, ಇವೆಲ್ಲವನ್ನು ಕಾಯ್ದುಕೊಳ್ಳುವಂಥದ್ದು ನಮ್ಮ ಸಂವಿಧಾನವನ್ನು ಅತಿ ದೊಡ್ಡ ಸಂವಿಧಾನ ನಮ್ಮದು ಜಗತ್ತಿನಾಗ. ಎಲ್ಲರನ್ನೂ ರಕ್ಷಿಸುವಂಥ ಸಂವಿಧಾನ, ಎಲ್ಲರಿಗೂ ನಾವು ಬಾಳಬೇಕು, ಪರರನ್ನು ಬಾಳಕ್ಕೆ ಬಿಡಬೇಕು ಅನ್ನುವಂತಹ ಒಂದು ಧ್ಯೇಯೋದ್ದೇಶ ಇಟ್ಕೊಂಡಿರುವಂಥ ಸಂವಿಧಾನ. ಓಕೆ, ಭಾಳ ಇಂಟ್ರೆಸ್ಟಿಂಗ್. ಇಂಥ ಸಂವಿಧಾನ ಹಿಂದೆ ಬರೆಯೋಕ್ಕೆ ಸಾಧ್ಯ ಇಲ್ಲ, ಮುಂದೆ ಬರೆಯೋದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕೈಲಿ ಮಾತ್ರ ಸಾಧ್ಯ. ಓಕೆ, ದೇವರ ಅವ್ರ ರೂಪದಾಗ ಬಂದು ಬರೆದಿರುವಂಥ ಸಂವಿಧಾನ. ಭಾರತದ ಎಲ್ಲ ನಾಗರಿಕರು ಒಳ್ಳೆಯ ನಾಗರಿಕರು, ಎಲ್ಲ ನಾಗರಿಕರು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿ. ನೋಡ್ರಿ, ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡಿರಿ, ನಮ್ಮ ಸಂವಿಧಾನ ಇದ್ರಕ್ಕಿಲ್ಲ ಅಂದ್ರೆ ಹೆಂಗೆ ಇರ್ತಿದ್ದು ನಾವು. ನಮ್ಮ ಸಂವಿಧಾನ ಇದ್ರಕ್ಕಿಲ್ಲ ಅಂದ್ರೆ ಅಯ್ಯೋ, ಸಿಕ್ಕಲ್ಲೇ ಕೊಲೆ ಹಾಕಿದ್ದು, ಸಿಕ್ಕಲ್ಲೇ ಕೊಲೆ ಸುಳಿಗೆ, ಅತ್ಯಾಚಾರ, ಹಿಂಸೆ ಇವು ಆಗತ್ತವ. ಆ ಮಾತು ಬೇರೆ. ಆದರೂ ಇಷ್ಟೆಲ್ಲ ಕಾನೂನು ಇದ್ದು, ಇಷ್ಟೆಲ್ಲ ಸಂವಿಧಾನ ಇದ್ದು, ಇಷ್ಟೆಲ್ಲ ರಕ್ಷಣೆ ಇದ್ದು, ಇಷ್ಟೆಲ್ಲ ಪೊಲೀಸ್ ಪಡೆಗಳಿದ್ದು, ಇಷ್ಟೆಲ್ಲ ನ್ಯಾಯಾಂಗ ವ್ಯವಸ್ಥೆ ಇದ್ದೂ ಆಗತ್ತಾವು ಅಂದ್ರೆ, ಇರಲಿಲ್ಲ ಅಂದ್ರೆ ಅದ್ರ ಗಟ್ಟ ಎಲ್ಲಿಗಿರ್ಬೋದು. ನರರಾಕ್ಷಸ ಹಾಕಿದ್ದು ಮಾನವ, ಇನ್ನೊಬ್ಬನ ಕೊಂದ ಅಲ್ಲೇ ಹರಿದು ಅಲ್ಲೇ ತಿಂತಿದ್ದೆ ಆಂಬಲೆ. ಓಕೆ, ಇರಲಿ, ಭಾಳ ಅದನ್ನೆಲ್ಲ ನಡೆಸೋದು ಬೇಡ, ಎಲ್ಲ ಭಾಳ ಡೇಂಜರಸ್ ಮಾಹಿತಿಗಳವೆಲ್ಲ. ಸುಮ್ಮನೆ ನಾವು TETಗೆ ಏನಪ್ಪ ಪ್ರಿಪ್ರೇಷನ್ ಮಾಡಬೇಕು, ಆಮೇಲೆ ಅದನ್ನ ಬರೀಬೇಕು, GPS ಟೀಚರ್ ಆಗಬೇಕು, HS ಟೀಚರ್, ಹೈಸ್ಕೂಲ್ ಟೀಚರ್ ಆಗಬೇಕು, ಆರಾಮ್ಸೆ ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನಡೆಸ್ಕೊತ ಹೋಗ್ಬೇಕು ಅಂತೇಳಿ ನಾವು ಅದಾವು. ಮತ್ತು ಮನುಷ್ಯನ ಕೊಲ್ಲೋದ ಹರಿದು ತಿನ್ನೋದ ಹೇಳತ್ತಾರಲ್ಲ ಸರ್, ಅಂಜಿಗೆ ಬರತೈತ್ರಿ ಅನ್ಬೇಡ್ರಿ. ಓಕೆ, ಇಷ್ಟು ಸ್ಪರ್ಧಾರ್ಥಿಗಳೇ 12 ಕ್ವಶನ್ ಬಗ್ಗೆ ನಾನು ಡಿಸ್ಕಷನ್ ಮಾಡೀನಿ, ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೇನಿ ಅಂತೇಳಿ ಅನ್ಕೋತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ, ಎಲ್ಲ ಮಾಹಿತಿಗಳು ಭಾಳ ಚಂದ ನಿಮ್ಗೆ ಅರ್ಥ ಆಗ್ತಾವೆ. ಎಲ್ಲಾದರೂ ಒಂದು ಕಡೆ ನೋಟ್ಸ್ ಮಾಡ್ಕೊರಿ. ಕೆಲವೊಂದಿಷ್ಟು ಇಸ್ವಿಗಳನ್ನ ನಾನು ಹೇಳಿದ್ದೀನಿ, ಇಸ್ವಿಗಳು ಕೂಡ ನೋಟ್ಸ್ ಮಾಡ್ಕೊರಿ. ಎಲ್ಲಾದರೂ ಪಾಯಿಂಟ್ಸ್ಗಳು ಇದು ಹಿಂಗೆ ಈ ರೀತಿಯಾಗಿ ನೀವು 360 ಆ್ಯಂಗಲ್ ಒಳಗೆ ಹೋದಿರ ಬರೀ ವಿಷಯಗಳು ನಿಮ್ಗೆ ಅರ್ಥ ಆಕ್ಕವು. ಮತ್ತು ಮಸ್ತ್ ಪೈಕಿ ನೀವು ಇದನ್ನು ಮಾಡ್ತಾರೆ, ಮಾರ್ಕ್ಸನ್ನು ಹೆಚ್ಚು ತೊಗೋತಾರೆ, ಸ್ಕೋರ್ ಹೆಚ್ಚು ಮಾಡ್ತಾರೆ. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಸಮಾಜ ವಿಜ್ಞಾನ ಬಗ್ಗೆ ವಿಡಿಯೋ ಮಾಡೀನಿ, ಮಾಡ್ರಿ ಅಂತ ಭಾಳ ಅನ್ನತ್ತಿದ್ರಿ. ಇನ್ನು ಮುಂದೆ ಮಾಡ್ತಾನೆ, ಇನ್ನೊಂದು ಕ್ವಶನ್ ಪೇಪರ್ ಐತೆ ಮಸ್ತ್ ಪೈಕಿ, ಅದನ್ನೂ ತೊಗೊಂಡು ಬರ್ತಾನೆ ನಿಮ್ಮ ಮುಂದೆ. ಓಕೆ, ಥ್ಯಾಂಕ್ ಯು.